ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ. ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸುಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ. ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ. ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಶ್ರೀ ಗುರುಭ್ಯೋ ನಮಃ. ವೃಶ್ಚಿಕ ರಾಶಿಯಲ್ಲಿರೋರಿಗೆ ಸಹೋದರರಲ್ಲಿ ಕಲಹ ಆಗತಕ್ಕಂಥದ್ದು, ಅಣ್ಣ ತಮ್ಮಂದಿರಲ್ಲಿ ಕಲಹ, ಆ ರೀತಿ ಕಲಹ ಆದಾಗ ನಾವೇ ಅದನ್ನು ಪರಿಹಾರ ಮಾಡಿಕೊಳ್ಬೇಕಂತೆ. ಏನೋ ಮಾತಾಡಿಕೊಂಡು ಕೇಳಿಕೊಂಡು ಹೇಳಿಕೊಂಡು ಅದನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು. ಏನೋ ವೈಮನಸ್ಸು, ವೈಷಮ್ಯ, ತಾಪ ಇದನ್ನೆಲ್ಲ ನಾವು ಇಟ್ಟುಕೊಂಡು ಅದನ್ನು ಮುಂದುವರಿಸಬಾರದು. ತೀರ್ಥಯಾತ್ರೆ ಮಾಡುವಂಥ ಯೋಗ ಇದೆ. ತೀರ್ಥಯಾತ್ರೆಯಲ್ಲಿ ಯಾರಾದರೂ ಕೂಡ ತೀರ್ಥಯಾತ್ರೆಯನ್ನು ಮಾಡುವವರಿದ್ದರೆ ಅಂಥವರಿಗೆ ಅನುಕೂಲವಾದಂಥ ವಾತಾವರಣ ಇರತಕ್ಕಂಥದ್ದು. ಹಾಗೆ ಸಾಧು ಸಂತರ ದರ್ಶನ, ಸಾಧು ಸಜ್ಜನರ ದರ್ಶನ ಮಾಡತಕ್ಕಂಥದ್ದು, ಸಾಧು ಸಜ್ಜನರ ಸೇವೆ ಮಾಡತಕ್ಕಂಥದ್ದು. ಈ ಸೇವೆ ಮಾಡುವುದರಿಂದಲೇ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಈ ಸೇವೆಯೇ, ಅದಕ್ಕೆ ಸೇವೆಯೇ ಸಾಧನೆಯಾಗಿರುವುದು. ನಾವು ಭಗವಂತನ ಸೇವೆ ಎಂದರೆ ನಾವು ಮಾಡುವಂಥ ವೃತ್ತಿಯನ್ನೇ ನಾವು ಸೇವೆ ಅಂತ ಅಚ್ಚುಕಟ್ಟಾಗಿ ಭಗವಂತನಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ನಾವು ಸೇವೆ ಮಾಡುವುದರಿಂದ ಆ ಭಗವಂತ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡ್ತಾನಂತೆ. ಆಧ್ಯಾತ್ಮಿಕವಾಗಿಯೂ ಅನುಕೂಲ, ವ್ಯಾವಹಾರಿಕವಾಗಿಯೂ ಕೂಡ ತುಂಬ ಅನುಕೂಲ ಮಾಡಿಕೊಡ್ತಾನೆ ಭಗವಂತ. ಆದ್ದರಿಂದ ವಿಶೇಷವಾಗಿ ನಾವು ಈ ಸೇವೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡತಕ್ಕಂಥದ್ದು. ಸ್ವಲ್ಪ ಎದೆನೋವು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಆ ಎದೆನೋವು ಕಂಡಾಗ ನಾವು ಏನು ಮಾಡಬೇಕು ಅಂತಾದರೆ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಂತೆ. ಅಸಡ್ಡೆ ಮಾಡಬಾರದು. ಯಾಕೆಂದರೆ ನಾವು ಈ ಎದೆ ವಿಚಾರದಲ್ಲಿ, ಹೃದಯದ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ಅದನ್ನು ಉಪೇಕ್ಷೆ ಮಾಡಬಾರದು. ಅದು ಸರಿಯಾದ ಸಮಯಕ್ಕೆ ಸರಿಯಾದ ಕ್ರಮದಲ್ಲಿ ಏನು ಚಿಕಿತ್ಸೆ ಮಾಡಿಕೊಡಬೇಕೋ ಆ ಚಿಕಿತ್ಸೆಯನ್ನು ಮಾಡತಕ್ಕಂಥದ್ದು ತುಂಬ ಉತ್ತಮವಾಗಿರತಕ್ಕಂಥದ್ದು. ಹಾಗೆ ಧನ್ವಂತರಿ ಜಪವನ್ನು ನಾವು ಮಾಡಬೇಕಂತೆ, ಮಾಡಿಸುವಂಥದ್ದು. ಆರೋಗ್ಯದ ಯಾವುದೇ ರೀತಿ ವ್ಯತ್ಯಾಸ ಆದಾಗ ಆ ಭಗವಂತರ ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆ, ಸ್ಮರಣೆ ಇದನ್ನೆಲ್ಲ ಮಾಡೋದರಿಂದ ವೃಶ್ಚಿಕ ರಾಶಿಯವರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.